ಕೋಲಾರು KGF ಹಟ್ಟಿ ಗೋಲ್ಡ್ ಮೈನ್ಸ್ ಅವೆಲ್ಲ ಲೆಕ್ಕಕ್ಕೆ ಇಲ್ಲ, ಅವೆಲ್ಲ ಸಣ್ಣದು. ಈ ಚಿನ್ನ ಬೆಳ್ಳಿ ವ್ಯಾಪಾರಿಗಳೇ ಈ ರೀತಿಯಾಗಿ ಇವರೇ ನಿರ್ಧಾರ ತಗೊಂಡಿರೋದು ಯುದ್ಧದ ಎಫೆಕ್ಟ್ ಅಂತ ಹೇಳ್ತಾನೆ ಅಂತ. ಚಿನ್ನದ ರೇಟ್ ಅನ್ನ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ನಮ್ಮ ದೇಶದಲ್ಲಿ ಯಾರಿಗೂ ಕಂಟ್ರೋಲ್ ಇಲ್ಲ. ಮೇ ಜೂನ್ ಅಷ್ಟೊತ್ತಿಗೆ 17,000 to 18,000 ಆಗುತ್ತೆ ಗೋಲ್ಡ್. ರೂಲರ್ ಸೇರ್ಕೊಂಡು ರೇಟ್ ನ ಜಾಸ್ತಿ ಮಾಡ್ತಾರೆ ಕಮ್ಮಿ ಮಾಡ್ತಾರೆ ಅಂದ್ರೆ ಅದನ್ನ ನಾನು ಒಪ್ಪೋದಿಲ್ಲ. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಈಗ ಯಾರು ಕೂಡ ಊಹೆ ಮಾಡಕ್ ಆಗ್ತಾ ಇಲ್ಲ. ಎಲ್ಲ ಕೂಡ ಏರುಪೇರು ಆಗೋದು ಇಂಟರ್ನ್ಯಾಷನಲ್ ಮಾರ್ಕೆಟ್. ನೀವು ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಲಾಂಗ್ ಟರ್ಮ್ ನೋಡ್ಬೇಕು, ಶಾರ್ಟ್ ಟರ್ಮ್ ನೋಡಕ್ ಹೋಗ್ಬಾರ್ದು. ಅಕ್ಷಯ ತದಿಗೆಗೂ ಕೂಡ ಸಾಲ ಸೂಲ ಮಾಡಿ ಖರೀದಿ ಮಾಡಬೇಡಿ. ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಎರಡು ಕೋ ಸಿಸ್ಟರ್ಸೇ. ಬೆಳ್ಳಿ ನಂಬಿಕೆಸ್ತ ಅಲ್ಲ. ರೇಟ್ ತುಂಬಾ ಜಾಸ್ತಿ ಆಯ್ತು ಅಂತ. ಯಾಕೆಂದ್ರೆ ಹೆಂಗಿದೆ ಅಂದ್ರೆ ಪರಿಸ್ಥಿತಿ ಜಾಗತಿಕ ಮಟ್ಟದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧದಿಂದನೇ ಆ ಎಫೆಕ್ಟೇ ಚಿನ್ನ ಬೆಳ್ಳಿ ರೇಟ್ ಜಾಸ್ತಿ ಆಗೋದಕ್ಕೆ ಕಾರಣ ಅಂತ ಒಂದಷ್ಟು ಮಂದಿ ಹೇಳ್ತಾರೆ. ಇನ್ನೊಂದಷ್ಟು ಮಂದಿ ಏನ್ ಹೇಳ್ತಾರೆ ಅಂದ್ರೆ ಈ ಚಿನ್ನ ಬೆಳ್ಳಿ ವ್ಯಾಪಾರಿಗಳೇ ಈ ರೀತಿಯಾಗಿ ರೇಟ್ ಜಾಸ್ತಿ ಆಗೋದಕ್ಕೆ ಕಾರಣ ಇವರೇ ನಿರ್ಧಾರ ತಗೊಂಡಿರೋದು ಯುದ್ಧದ ಎಫೆಕ್ಟ್ ಅಂತ ಹೇಳ್ತಾರೆ ಅಂತ. ಸೊ ಒಂದು ಕನ್ಫ್ಯೂಷನ್ಸ್ ಏನಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೇಟ್ ಜಾಸ್ತಿ ಆಗೋದಕ್ಕೆ ಏನು ಆಕ್ಚುಲ್ ರೀಸನ್ ಅಂತ. ನಾನು ಒಂದು ಮಾತನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಚಿನ್ನ ಉತ್ಪಾದನೆ ಆಗೋದು ಎಲ್ಲಿಂದ? ಕೋಲಾರು KGF ಹಟ್ಟಿ ಗೋಲ್ಡ್ ಮೈನ್ಸ್ ಅವೆಲ್ಲ ಲೆಕ್ಕಕ್ಕೆ ಇಲ್ಲ, ಅವೆಲ್ಲ ಸಣ್ಣದು. ನಮ್ಮ ದೇಶದಲ್ಲಿ ಸಾವಿರಾರು ಟನ್ ಗೋಲ್ಡನ್ನು ಇಂಪೋರ್ಟ್ ಮಾಡ್ಕೋತೀವಿ. ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಇಂಡೋನೇಷಿಯಾ, ಸ್ವಿಟ್ಜರ್ಲ್ಯಾಂಡು, ಈ ಥರ ಬೇರೆ ಬೇರೆ ದೇಶಗಳಿಂದ ನಮಗೆ ಇಂಪೋರ್ಟ್ ಮಾಡ್ಕೋತೀವಿ. ಅದಕ್ಕೆ ಕಸ್ಟಮ್ಸ್ ಡ್ಯೂಟಿ ಅಂತ ಇದೆ. 13.5% ಕೇಂದ್ರ ಸರ್ಕಾರಕ್ಕೆ ಕಟ್ಟಬೇಕು. ಅಲ್ಲಿಂದ ಇಂಪೋರ್ಟ್ ಆದಮೇಲೆ ಮತ್ತೆ ನಾವು ಅದಕ್ಕೆ ಮಾರಾಟ ಮಾಡಲಿಕ್ಕೆ 3% GST ಕೊಡ್ತೀವಿ. ಇದು ಎಲ್ಲ ಕೂಡ ಕೌಂಟ್ ಆಗುತ್ತೆ. ನಾವು ಚಿನ್ನದ ರೇಟನ್ನು ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ನಮ್ಮ ದೇಶದಲ್ಲಿ ಯಾರಿಗೂ ಕಂಟ್ರೋಲ್ ಇಲ್ಲ. ಎಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರುಕಟ್ಟೆ. ಇಂಟರ್ನ್ಯಾಷನಲ್ ಮಾರುಕಟ್ಟೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ನಮ್ಮ ಟ್ರಂಪ್ ಅವರು ಅಮೆರಿಕ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದರ ಪರಿಣಾಮ ಯುದ್ಧ ಆಗ್ತಾ ಇದೆ. ಆ ಯುದ್ಧದ ಪರಿಣಾಮ ಮತ್ತು ಡಾಲರ್ಸು ರೂಪಾಯಿ ಮೌಲ್ಯ ಕುಸಿತಾ ಇರುತ್ತೆ. ಅದರ ಪರಿಣಾಮ ಷೇರು ಮಾರುಕಟ್ಟೆಗೆ ಚಿನ್ನದ ಮಾರುಕಟ್ಟೆಗೆ ಅವಿನಾಭಾವ ಸಂಬಂಧ. ಅದು ಕುಸಿತಾ ಇದ್ರೆ ಇದು ಏರುತ್ತೆ, ಇದು ಕುಸಿದ್ರೆ ಅದು ಏರುತ್ತೆ. ಈ ಥರ ಅಲ್ಲೋಲ ಕೊಲ್ಲೋಲ ಆಗುತ್ತೆ. ಅದ್ರ ಮೇಲೆ ಯಾರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಇದು ಏರಿದ ತಕ್ಷಣ ಅವರೆಲ್ಲ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತಾರೆ. ಇವೆಲ್ಲ ನಡೀತದೆ. ಯಾರೋ ಹೇಳ್ತಾರಂತೇಳಿ ನಾನು ರಿಯಾಕ್ಟ್ ಮಾಡೋದು ಸರಿ ಅನಿಸಲ್ಲ. ಗೊತ್ತಿರೋರಿಗೂ ಗೊತ್ತಿರುತ್ತೆ. ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಆಗುವಂಥ ಏರುಪೇರುಗಳಿಂದ ಅದರ ಪರಿಣಾಮ ನಮ್ಮ ದೇಶದಲ್ಲಿ ಕೂಡ ಚಿನ್ನ ಬೆಳ್ಳಿ ರೇಟು ಏರುಪೇರು ಆಗುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಯುದ್ಧ ನಡೆಯೋದ್ರಿಂದ ಅದು ಯಾವುದೇ ದೇಶಗಳಾಗಲಿ, ಸಣ್ಣ ಪುಟ್ಟ ದೇಶಗಳು, ಇಸ್ರೇಲ್ ಆಗಲಿ, ಇರಾನ್ ಆಗಲಿ, ಅಮೆರಿಕ ಆಗಲಿ, ಮತ್ತೊಂದು ದೇಶ ಆಗಲಿ, ಯಾವುದೇ ದೇಶಗಳು ಇವತ್ತು ಯುದ್ಧ ಯಾವ ಟೈಮಲ್ಲಿ ಬರುತ್ತೆ ಏನಾಗುತ್ತೆ ಅನ್ನೋದು ಯಾವ ದೇಶದವರು ಕೂಡ ನಂಬಿಕೆ ಇಲ್ಲ. ಅದರಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಅವರವರ ದೇಶದ ಕರೆನ್ಸಿ ಇರುತ್ತಲ್ಲ ಅದರ ಬದಲಾಗಿ ಗೋಲ್ಡ್ ಮೇಲೆ ಹೆಚ್ಚೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೋತಾ ಇದ್ದಾರೆ. ಅವರ ದೇಶದ ಭದ್ರತೆಗೋಸ್ಕರ, ಸೆಕ್ಯೂರಿಟಿಗೋಸ್ಕರ ಗೋಲ್ಡ್ ಮೇಲೆ ಹೆಚ್ಚೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೋತಾ ಇದ್ದಾರೆ. ಆ ಹೆಚ್ಚೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿರತಕ್ಕಂಥ ಗೋಲ್ಡನ್ನು ಯುದ್ಧ ಅಂತ ಬಂದಾಗ ಅದನ್ನು ಸೇಲ್ ಮಾಡಕ್ಕೆ ಹೋಗ್ತಾರೆ. ಅದನ್ನು ಸೇಲ್ ಮಾಡಿ ಆ ಒಂದು ಖರ್ಚುಗಳೆಲ್ಲ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಓವರ್ಫ್ಲೋ ಆಗುತ್ತೆ. ಯುದ್ಧ ನಿಂತ ತಕ್ಷಣವೇ ಮತ್ತೆ ಬೈ ಮಾಡ್ತಾರೆ, ಮತ್ತೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಸೊ ಅದು ಎವ್ರಿ ಮಿನಿಟ್ಸು ರೇಟು ಆನ್ಲೈನಲ್ಲಿ ಚೇಂಜ್ ಆಗ್ತಾನೇ ಇರುತ್ತೆ. ಸಾರ್ವಜನಿಕವಾಗಿ ನಾಗರಿಕರು ಮತ್ತು ಗ್ರಾಹಕರು ಯಾರು ಪಬ್ಲಿಕ್ ಇದ್ದಾರೆ ಅವರೇ ನೋಡ್ಕೋಬೋದು. ನಾವೇನು ನೋಡೋ ಅವಶ್ಯಕತೆ ಇಲ್ಲ. ಇವತ್ತು ಒಂದೊಂದು ಸೆಕೆಂಡಿಗೆ ಏನಾಗುತ್ತೆ ಅಂತೇಳಿ ಆನ್ಲೈನ್ ಡಿಜಿಟಲ್ ಯುಗ ಇದು. ನಾವೆಲ್ಲ ಅಂಗೈಯಲ್ಲಿ ಮೊಬೈಲ್ನ ಇಟ್ಕೊಂಡು ಅಂಗೈಯಲ್ಲಿ ಪ್ರಪಂಚ ನೋಡು. ಬರೀ ಒಂದು ಮೊಬೈಲಲ್ಲಿ ಎಲ್ಲನೂ ನೋಡ್ಬೋದು. ಅಂಥ ಒಂದು ಅವಶ್ಯಕತೆ ಅನಿವಾರ್ಯ ಇರೋದ್ರಿಂದ ಯಾರೂ ಕೂಡ ಜ್ಯುವೆಲ್ಲರ್ ಸೇರಿಕೊಂಡು ರೇಟ್ನ ಜಾಸ್ತಿ ಮಾಡ್ತಾರೆ ಕಮ್ಮಿ ಮಾಡ್ತಾರೆ ಅಂದರೆ ಇದು ಸರಿಯಲ್ಲ. ಇದು ಅದನ್ನು ನಾನು ಒಪ್ಪೋದಿಲ್ಲ. ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ನಾವು ಮಾಡ್ತಾ ಇದೀವಿ. ನಾವು ಕೂಡ ಕರ್ನಾಟಕ ಜ್ಯುವೆಲ್ಲರಿ ಅಸೋಸಿಯೇಷನ್ ವತಿಯಿಂದ ರೇಟು ಕೂಡ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಜ್ಯುವೆಲ್ಲರಿ ಶಾಪ್ಗೆ ನಾವು ಮೆಸೇಜ್ ಕಳಿಸ್ತೀವಿ. ಇವತ್ತು ಈ ಬೆಳಗ್ಗೆ ಈ ರೇಟ್ ಇತ್ತು, ಸಾಯಂಕಾಲ ಈ ರೇಟ್ ಇದೆ ಅಂತೇಳಿ ಕ್ಲೋಸಿಂಗು ಓಪನಿಂಗು ಎಲ್ಲ ಕೊಡ್ತಾ ಇದ್ದೀವಿ. ಚಿನ್ನ ಜೊತೆಲಿ ಬೆಳ್ಳಿ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ.
ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಈಗ ಯಾರು ಕೂಡ ಊಹೆ ಮಾಡೋಕ್ಕೆ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ, ನಮ್ಮ ರಾಜ್ಯದಲ್ಲಿ ಇರತಕ್ಕಂಥದ್ದು. ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಗೋಲ್ಡ್ ಆಗಲಿ, ಸಿಲ್ವರ್ ಆಗಲಿ ಎಲ್ಲ ಕೂಡ ಏರುಪೇರಾಗೋದು ಇಂಟರ್ನ್ಯಾಷನಲ್ ಮಾರುಕಟ್ಟೆಯಿಂದ. ಓಕೆ, ಬಟ್ ಈಗ ಒಂದಷ್ಟು ದಿನ 15,000 ದಾಟಿತ್ತು, ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು, ಮತ್ತೆ ಜಾಸ್ತಿ ಆಯಿತು. ಅಂದರೆ ಅಪ್ರಾಕ್ಸಿಮೇಟ್ಲಿ 13,000 15,000 ಹಾವು ಏಣಿ ಆಟ ಆ ಥರದ್ದು ನಡೀತಾನೆ ಇದೆ. ಬಟ್ ಒಂದಷ್ಟು ಮಂದಿ ಹೇಳೋದು ಅಂದರೆ ಪ್ರೆಡಿಕ್ಟ್ ಮಾಡೋದು ಈ ಶೇರ್ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಎಲ್ಲ ಮೇ ಜೂನ್ ಅಷ್ಟು ಹೊತ್ತಿಗೆ 17,000 to 18,000 ಆಗುತ್ತೆ ಗೋಲ್ಡ್ ಅಂತ ಹೇಳ್ತಿದ್ದಾರೆ. ಹೌದಾ, ಆ ಥರದ ಚಾನ್ಸಸ್ ಏನಾದರೂ? ಅಲ್ಲ, ಈಗ ಅದನ್ನೇ ನಾನು ಹೇಳಿದೆ. ಈಗ ಯುದ್ಧ ಇನ್ನೂ ಒಂದು ತಿಂಗಳು ಹೋಗ್ಬೋದು ಅಂತೇಳಿ ನಾವು ಪ್ರೊಟೆಕ್ಷನ್ ಇಟ್ಕೊಂಡಿದ್ದೀವಿ. ಒಂದು ನಿರೀಕ್ಷೆ ಇದೆ. ಇನ್ನೂ ಒಂದು ಮಂತ್ ಅಂದರೆ ಈಗ ಏಪ್ರಿಲ್ ನಡೀತಾ ಇದೆ. ಈಗ ಅಕ್ಷಯ ತೃತೀಯ ಆದಮೇಲೆ ಮತ್ತೆ ಮದುವೆ ಸೀಸನ್ ಬರುತ್ತೆ. ಅದಾದಮೇಲೆ ಮತ್ತೆ ಯುದ್ಧ ಏನಾದರೂ ನಿಂತರೆ ಡೆಫಿನೆಟಾಗಿ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ. ಯುದ್ಧ ನಡೆಯೋವರೆಗೂ ಅಷ್ಟರಲ್ಲೇ ಸ್ಟೆಬಿಲಿಟಿ ಇರುತ್ತೆ, ಇಲ್ಲಾಂದ್ರೆ ಚೂರು ಕಮ್ಮಿ ಆಗ್ಬೋದು. ಇಷ್ಟೇ. ಯುದ್ಧ ನಿಂತ ಮೇಲೆ ಇನ್ನೇನು ಆಗೋದೇ ಇಲ್ಲ ಯುದ್ಧ ಅಂತೇಳಿ 2 ದೇಶಗಳು ಡಿಕ್ಲೇರ್ ಮಾಡಿದ್ರೆ ಆಗಲೇ ಅಲ್ಪ ವಿರಾಮ ಅಂತ ಘೋಷಣೆ ಮಾಡಿದರು. ಆ ಟೈಮಲ್ಲಿ ಮತ್ತೆ ಜಾಸ್ತಿ ಆಯಿತು. ಮತ್ತೆ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದು ಮತ್ತೆ ಸಂದೇಶ ಬಂತು, ಮತ್ತೆ ಸ್ವಲ್ಪ ಕರೆಕ್ಷನ್ ಬಂತು. ಈ ಥರ ಇದು ಸ್ಥಿರವಾಗಿ ಇಲ್ಲ. ಈ ಯುದ್ಧದ ಒಂದು ವ್ಯವಸ್ಥೆ ಏನಾಗುತ್ತೆ ಅನ್ನೋದನ್ನ ನಾವೆಲ್ಲ ಕೂಡ ಕಾತುರದಿಂದ ಕಾದು ನೋಡ್ತಾ ಇದ್ದೀವಿ. ಇದು ನನ್ನ ಪ್ರಕಾರ ಇನ್ನು ಒಂದು ತಿಂಗಳು ಇದೇ ಪರಿಸ್ಥಿತಿ ಇರುತ್ತೆ. ಏಪ್ರಿಲ್ ಮೇ ಆದಮೇಲೆ ಜೂನ್ಗೆ ಒಂದಷ್ಟು ನೀವು ಹೇಳ್ದಂಗೆ ಏನು ನನ್ನ ಪ್ರಕಾರ ಜನವರಿಯಲ್ಲಿ 17,000 ಹೋಗಿತ್ತು ಗೋಲ್ಡ್ ರೇಟು. ಅದೇ ರೇಟೇ ಮತ್ತೊಮ್ಮೆ ಬರುವಂಥ ಒಂದು ಸಾಧ್ಯತೆಗಳಿದೆ. ಮತ್ತು ಬೆಳ್ಳಿ ಕೂಡ ಅಷ್ಟೇ, 400 ರೂಪಾಯಿ ಹೋಗಿತ್ತು ಗ್ರಾಮು, ಈಗ ಅದು 250 ರೂಪಾಯಿ ಇದೆ. ನಾವು ಯಾರೂ ಊಹೆ ಮಾಡಿಲ್ಲ ಈ ಥರ ಇಷ್ಟೊಂದು ಕಡಿಮೆ ಆಗುತ್ತೆ ಅಂತ. ಮತ್ತು ಅದು ಕೂಡ ಜಾಸ್ತಿ ಹೋಗೋ ಸಾಧ್ಯತೆಗಳಿದೆ. ಎಲ್ಲ ಕೂಡ ಯುದ್ಧದ ಮೇಲೆ ಡಿಪೆಂಡ್ ಆಗಿದೆ. ಸೊ ಹಾಗಾದ್ರೆ ಈಗ ಗೋಲ್ಡ್ ನಾವು ಪರ್ಚೇಸ್ ಮಾಡಬೇಕು ಅಂದರೆ ಬೆಸ್ಟ್ ಟೈಮ್ ಈಗಲೇನೆ ಅಂತ ಹೇಳ್ತೀರಾ, ಕಮ್ಮಿ ಆಗಿರೋದು? ನಾನು ಹೇಳೋದು ಏನಂದರೆ, ನಿಮ್ಮ ಅವಶ್ಯಕತೆ ಎಷ್ಟಿದೆ. ಈಗ ಮನೆಯಲ್ಲೂ ಒಂದು ಮದುವೆ ಇದೆ, ಇನ್ನೇನೋ ಒಂದು ಸಮಾರಂಭ ಇದೆ, ಇನ್ನೇನೋ ಮುಂಜು, ನಾಮಕರಣನೋ ಮತ್ತೊಂದು ಮಗದೊಂದು ಅಕೇಶನ್ಸ್ ಇರುತ್ತಲ್ಲ, ಫಂಕ್ಷನ್ಸ್ ಇರುತ್ತೆ. ಅದಕ್ಕೆ ನಿಮಗೆ ಎಷ್ಟೆಷ್ಟು ಬೇಕು ಅಷ್ಟು ಖರೀದಿ ಮಾಡ್ಕೊಳ್ಳಿ. ನಾಳೆ ದಿವಸ ಇನ್ನೇನೋ ಗೋಲ್ಡ್ ರೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಯಾವತ್ತೂ ಅಷ್ಟೇ, ನೀವು ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಲಾಂಗ್ ಟರ್ಮ್ ನೋಡಬೇಕು, ಶಾರ್ಟ್ ಟರ್ಮ್ ನೋಡೋಕ್ಕೆ ಹೋಗಬಾರ್ದು. ನೀವು ಇವತ್ತು ತೊಗೊಂಡ ತಕ್ಷಣ 3 ತಿಂಗಳಿಗೆ ತುಂಬ ಜಾಸ್ತಿ ಆಗ್ಬೋದು, 6 ತಿಂಗಳಿಗೆ ಒಂದು ಚೂರು ಕರೆಕ್ಷನ್ ಬರ್ಬೋದು. ಅಯ್ಯೋ ಕಮ್ಮಿ ಆಗೋಯ್ತಲ್ಲ, ಅಯ್ಯೋ ಜಾಸ್ತಿ ಆಗೋಯ್ತಲ್ಲ ಅನ್ನೋದು ಬೇಡ. ನಾನು ಹೇಳೋದು, ನೀವು ಏನೇ ಖರೀದಿ ಮಾಡಿ ಒಂದು 3 ವರ್ಷ ಸುಮ್ಮನೆ ಇದ್ಬಿಡ್ಬೇಕು. 3 ಇಯರ್ಸು ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಆಮೇಲೆ ಅದಕ್ಕೆ ಅಪ್ರಿಷಿಯೇಷನ್ನು ಖಂಡಿತ ಬರುತ್ತೆ. ಯಾವತ್ತು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಸನ್ನ ಪ್ರಶ್ನೆನೇ ಇಲ್ಲ. ಯಾಕೆಂದರೆ 35 ವರ್ಷದ ಅನುಭವ ನಾನು ಹೇಳ್ತಾ ಇದ್ದೀನಿ. ನಾನು ಈ ಫೀಲ್ಡಿಗೆ ಬಂದಾಗ 1 ಗ್ರಾಮ್ 80 ರೂಪಾಯಿ ಇತ್ತು, 80 ರೂಪೀಸು. ಇವತ್ತು 15,000. ಅರ್ಥ ಆಯ್ತಲ್ಲ? ಅದರಿಂದ ಯಾರೂ ಆತಂಕ ಪಡೋದು ಬೇಡ. ನಮ್ಮ ಗ್ರಾಹಕರು ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಬಟ್ ಅಕ್ಷಯ ತದಿಗೆಗೂ ಕೂಡ ಸಾಲ ಸೂಲ ಮಾಡಿ ಖರೀದಿ ಮಾಡಬೇಡಿ. ನಾನು ಇಷ್ಟೇ ಹೇಳೋದು. ನಿಮ್ಮಲ್ಲಿ ಎಷ್ಟಿದೆಯೋ ನೋಡಿ, 1 ಗ್ರಾಮಲ್ಲಿ ಗೋಲ್ಡ್ ಕಾಯಿನ್ ಇದೆ, 5 ಗ್ರಾಮಲ್ಲಿ ಸಿಲ್ವರ್ ಕಾಯಿನ್ ಇದೆ. 5 ಗ್ರಾಮ್ ಅಂದರೆ ಹೆಚ್ಚು ಕಮ್ಮಿ ನಿಮ್ಗೆ 1,500 ರೂಪಾಯಿಗೆಲ್ಲ ಸಿಗುತ್ತೆ. ಆಯ್ತಲ್ಲ? ಅದೇ ಥರ ಗೋಲ್ಡ್ ಕಾಯಿನು 15,000ಕ್ಕೆಲ್ಲ, 14,500, 15,000ಕ್ಕೆಲ್ಲ ಸಿಗುತ್ತೆ. ಈ ಥರ ಕಡಿಮೆ ಬಡ್ಜೆಟಲ್ಲಿ ಎಲ್ಲ ಐಟಮು ಇದೆ. ನೀವು ನಾನೇನೋ ಇವತ್ತು ನಾನು ಖರೀದಿ ಮಾಡಬೇಕು, ಅಕ್ಷಯ ತದಿಗೆ ಬಂದ್ಬಿಟ್ಟಿದೆ ಅಂಥೇಳಿ ಸಾಲ ಮಾಡೋದು ಮಾತ್ರ ದಯಮಾಡಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲರಿಗೂ ದೇವರು ಆಶೀರ್ವಾದ ಮಾಡೇ ಮಾಡ್ತಾನೆ. ಆವತ್ತಿನ ದಿನ ಏನಾಗಲಿ ಒಳ್ಳೆ ಕೆಲಸ ಮಾಡಿ, ದಾನ ಧರ್ಮ ಮಾಡೋದಾಗಲಿ, ಒಂದು ಪೂಜೆ ಪುನಸ್ಕಾರ ಮಾಡೋದಾಗಲಿ, ಒಂದು ಸಣ್ಣ ಹೊಸ ಬಟ್ಟೆ ಖರೀದಿ ಮಾಡೋದಾಗಲಿ, ಏನು ಬೇಕಾರ ಮಾಡಿ, ಒಳ್ಳೆ ಕೆಲಸ ಮಾಡಿ. ಖಂಡಿತ ಭಗವಂತನ ಆಶೀರ್ವಾದ ಶಾಶ್ವತವಾಗಿರುತ್ತೆ. ಇದನ್ನು ನಾನು ತಿಳ್ಕೊಂಡಿದ್ದೀನಿ, ಭಾಳ ಜನಕ್ಕೂ ಒಳ್ಳೆಯದು ಆಗಿದೆ. ಇನ್ನು ಬೆಳ್ಳಿ ಬಗ್ಗೆ ಮಾತಾಡೋದಾದ್ರೆ, ಒಂದಷ್ಟು ಮಂದಿ ಹೇಳ್ತಾರೆ ಚಿನ್ನ ಮೀರಿಸೋ ಮಟ್ಟಕ್ಕೆ ಬೆಳ್ಳಿ ರೇಟ್ ಜಾಸ್ತಿ ಆಗ್ತಾ ಇದೆ, ಫ್ಯೂಚರ್ ಚಿನ್ನಕ್ಕಿಂತ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಆ ಥರದ ದಿನ ಇನ್ನು ಅಲ್ಲ, ಭಾಳ ಜನಕ್ಕೆ ಆ ಥರ ಒಂದು ಮೂಢನಂಬಿಕೆ ಇದೆ. ನಾನು ಅದನ್ನು ಒಪ್ಪೋದಿಲ್ಲ. 2 ಕೋ-ಸಿಸ್ಟರ್ಸೇ, ಚಿನ್ನ ಮತ್ತು ಬೆಳ್ಳಿ ಇಲ್ಲ ಅಂತಲ್ಲ, ಆದರೆ ಬೆಳ್ಳಿ ನಂಬಿಕೆಸ್ಥ ಅಲ್ಲ. ಈಗ ರೀಸೆಂಟ್ ಆದ ಗೋಲ್ಡ್ ಥರ ಸಿಲ್ವರ್ ಒಂದ್ಸತಿ ಏನಾಗಿತ್ತು, ನನ್ನ ಪ್ರಕಾರ 1 ಲಕ್ಷ ಹೋಗಿತ್ತು, ಮತ್ತು ಸಡನ್ನಾಗಿ 50,000 ಬಂತು.
3 years ಬ್ಯಾಕು. 1 ಲಕ್ಷ ಆದಾಗ 2 ಲಕ್ಷ ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ, ಕೊನೆಗೆ ರಿವರ್ಸ್ ಬಂತು. ಅದರಿಂದ ಬೆಳ್ಳಿನ ನಂಬಿಕೆಯಲ್ಲೇ ನಾವು ಇಟ್ಕೊಂಡೇ ಇಲ್ಲ. ಆಯ್ತಲ್ಲ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತೇಳಿ ಗೆಸ್ ಮಾಡೋಕ್ಕೂ ಆಗಲ್ಲ, ಆ ಪರಿಸ್ಥಿತಿ ಇದೆ. ಇವಾಗ ಏನಾಗಿದೆ, ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿನ ಬೇರೆ ಬೇರೆ ಟ್ರೇಡ್ಗಳು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಅದು ಮೆಡಿಕಲ್ ಇರ್ಬೋದು, ಆಮೇಲೆ ಎಲೆಕ್ಟ್ರಾನಿಕ್ಸ್ ಯಾವುದೋ ವಸ್ತುಗಳಿಗಿರ್ಬೋದು, ಈ ಥರ ಬೇರೆ ಬೇರೆ ಕೂಡ ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಬಳಕೆ ಆಗ್ತಾ ಇದೆ. ಅದರಿಂದ ಕೂಡ ಸ್ವಲ್ಪ ಡಿಮ್ಯಾಂಡ್ ಕ್ರಿಯೇಟ್ ಆಗಿತ್ತು. ಬಟ್ ಈಗ ಸ್ವಲ್ಪ ಕರೆಕ್ಷನ್ ಆಗಿದೆ, ಮತ್ತೆ ಏನಾಗುತ್ತೋ ಗೊತ್ತಿಲ್ಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.